ಅಂತ ಪ್ರಭು ಶ್ರೀರಾಮಚಂದ್ರನ ಹೆಸರಿಟ್ಟ ರಾಮಾಶ್ರಯ ರಸ್ತೆಯಲ್ಲಿ ಈ ರೀತಿ ಗೊಂದಲ ನಿಜವಾಗಿ ನನಗೆ ಬಹಳ ಬೇಸರ ಆಯಿತು. ನ್ಯಾಯ ಅನ್ಯಾಯದ ಇದು ಆಗುವಾಗ ನಾನು ನ್ಯಾಯದ ಪರವಾಗಿ ನಾನು ರಾಜಕೀಯದವರು ಏನು ಬೇಕಾದರೆ ಮಾಡ್ತಾರೆ, ಗಲೀಜು ರಾಜಕೀಯದವರು. ನಾವು ತಪ್ಪಾದ ಕ್ಷಮೆ ಕೇಳುವವರು, ತಪ್ಪಿಲ್ಲದಿದ್ದರೆ ನಾವು ಯಾವತ್ತೂ ಬಗ್ಗುವಂಥ ಮನುಷ್ಯರಲ್ಲ. ಆದರೆ ನಮ್ಮ ಏನಾದರೂ ತೊಂದರೆ ಇಲ್ಲ. ಇವರು ಒಂದು ಗ್ರಾಮ ಪಂಚಾಯತಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸಾರ್ವಜನಿಕರ ನಿಜವಾಗಿ ಓಟು ತೆಗೊಂಡು ಇದು ಇನ್ನಾಗಿ ತೋರಿಸಿ ನಾನು ಇವರು ಹೇಳಿದ ಕೆಲಸ ಮಾಡ್ತೇನೆ. ನಾನು ಮುಂದೆ ಚುನಾವಣೆಗೆ ನಿಲ್ಲುವಂಥ ಆಶೆಗೆ ಬಿಲ್ಡಪ್ಗೆ ಕೇಳುವುದಲ್ಲ. ಖಾದರ್ ಸಾರ್ ಈಗ ಉದ್ಘಾಟನೆಗೆ ಬರ್ತೇನೆ ಅಂತ ಹೇಳಲೇ ಇಲ್ಲ ಅವರು. ನಿಜವಾಗಿ ಬರಬಾರ್ದು ಅಂತ ಹೇಳಲಿಕ್ಕೆ ಇವರು ಯಾರು ಅಂತ ನಾನು ಕೇಳು. ಇವತ್ತು ಬಹಳ ಸಂತೋಷ. ಈ ರಾಮಾಶ್ರಯ ರಸ್ತೆ ಬಗ್ಗೆ ರಾಮಾಶ್ರಯ ರಸ್ತೆಯವರು ಬಿಟ್ಟು ಹೊರಗಡೆ ತುಂಬವಾಗಿ ಪ್ರಚಾರ ಅಪಪ್ರಚಾರ ಈ ಚರ್ಚೆಗಳು ನಡೀತಾ ಇತ್ತು. ಸತ್ಯ ವಿಷಯ ಇಲ್ಲಿಯ ಸಾರ್ವಜನಿಕರಿಗೆ ಮಾತ್ರ ಗೊತ್ತು ಹೆಚ್ಚಾಗಿ, ಯಾಕಂದರೆ ಇವರು ಇಲ್ಲಿ ಅನುಭವಿಸಿದ್ದಾರೆ ಅಂತ. ಇದು ವಿಷಯ ನಾನು ಸಿಂಪಲಾಗಿ ನಾನು ಜಾಸ್ತಿ ಇದರ ಬಗ್ಗೆ ಒಳ್ಳೆಯ ಸಂದರ್ಭದಲ್ಲಿ ಕೆಟ್ಟ ವಿಷಯವನ್ನು ಜಾಸ್ತಿ ನಾವು ಮಾತಾಡಲಿಕ್ಕೆ ಹೋಗೋದು ಸರಿಯಾಗಲ್ಲ ಅಂತ ನನಗೆ ಕಾಣ್ತದೆ. ಹಾಗೆ ನಾನು ಇದರ ಬಗ್ಗೆ ಒಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಮಾಶ್ರಯ ರಸ್ತೆಗೆ ಇದೇ ಸ್ಥಳದಿಂದ ಒಂದು 90 ಮೀಟರ್ ಇದರಲ್ಲಿ ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಅವರ ನಿಧಿಯಿಂದವೇ ಅವರು ಅನುದಾನ ಇಟ್ಟು ಅವರೇ ಬಂದು ಗುದ್ದಲಿ ಪೂಜೆ ಮಾಡಿ ಅವರೇ ಕಾಮಗಾರಿ ಮಾಡಿ. ಕಾಮಗಾರಿ ಯಾವ ರೀತಿ ಮಾಡಿದಂತ ಹೇಳಿದರೆ ಅದೇ ನಮ್ಮ ಆಲ್ವಿನ್ ಡಿಸೋಜರು ಹೇಳಿದಾಗೆ ಇಲ್ಲಿಂದ ಒಂದು 72 ಮೀಟರ್, ಅದರ ಮಿಡ್ಲಲ್ಲಿ ಒಂದು 36 ಮೀಟರ್ ಬಿಟ್ಟು ಕೆಳಗಡೆ 23 ಮೀಟರ್ ಬಿಟ್ಟಾಗ ಈ ಸ್ಥಳೀಯ ಇಲ್ಲಿನ ಸಾರ್ವಜನಿಕರಿಗೆ ಬಹಳ ನಿಜವಾಗಿ ಬೇಸರ ಇದೆ. ಯಾಕಂದರೆ ಅವರಂತಲ್ಲ, ಆ ಪ್ಲೇಸಿನಲ್ಲಿ ನಾವಿದ್ದರೂ ಕೂಡ ನಮ್ಮನ್ನು ಬೇಕಂತೆ ಅವರು ಮಾಡುವಾಗ ನಮಗೊಂದು ನೋವಾಗು ಸಹಜ. ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಸ್ವಲ್ಪ ಮಾತುಕತೆ ಆಗ್ತಿರೋ ಸಂದರ್ಭದಲ್ಲಿ ನಾನೇ ಸ್ಪಾಟಿಗೆ ಬಂದೆ. ಇಲ್ಲಿಯ ಸ್ಥಳೀಯರು ನನಗೆ ಫೋನ್ ಮಾಡಿದ್ದು ಒಮ್ಮೆ ಬನ್ನಿ ಅಂತ. ನಾನು ನಿಜವಾಗಿ ಅವರಿಟ್ಟ ಅನುದಾನಕ್ಕೆ ನಾನು ಯಾಕೆ ಬರಬೇಕು ಅಂತ ಇತ್ತು. ಆದರೆ ಇಂಥ ಸಾರ್ವಜನಿಕರಿಗೆ ಇಂಥ ಅನ್ಯಾಯ ಆಗ್ತಾ ಉಂಟು ಅಂತ ಹೇಳುವಾಗ ನನಗೆ ಮನೆಯಲ್ಲಿ ಸಹ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ನೇರವಾಗಿ ಇಲ್ಲಿ ಬಂದಾಗ ಸ್ವಲ್ಪ ಮಾತುಕತೆ ಆಗ್ತಿತ್ತು. ದೊಡ್ಡ ವಿಷಯ ಏನಿಲ್ಲ, ಅದು ಸರ್ವೇ ಸಾಮಾನ್ಯ, ಎಲ್ಲ ಕಡೆಯಲ್ಲಿ ನಡೆಯುವಂಥದ್ದೇ. ಅದೇ ರೀತಿಯಲ್ಲಿ ಒಂದು ಮಾತುಕತೆ ಆಗ್ತಿತ್ತು. ನಾನು ನೇರವಾಗಿ ಹೇಳಿದೆ, ನೀವು 36 ಮೀಟ್ರ್ ಬಿಟ್ಟಿದ್ದೀರಿ, ತಪ್ಪು ಮಾಡಿದ್ದೀರಿ. ಈ 36 ಮೀಟ್ರಿಗೆ ಇದೇ ಗುತ್ತಿಗೆದಾರರೊಟ್ಟಿಗೆ ನಾನು ಮಾಡಿಸ್ತೇನೆ, ನನ್ನ ಅನುದಾನ ಇಡುವ, ನಾನು ಗುತ್ತಿಗೆದಾರ ಹತ್ರ ಅದೇ ಗುತ್ತಿಗೆದಾರ ಅದೇ ಹೇಳಿದರು. ಆಯಿತು, ನೀವು ಹೇಳಿದರೆ ನಾನು ಮಾಡ್ತೇನೆ, ಮತ್ತು ನೀವು ನನಗೆ ಅನುದಾನ ಇಟ್ಟುಕೊಡಿ ನೆಕ್ಸ್ಟ್ರಲ್ಲಿ ಅಂತೇಳಿ. ಇಷ್ಟು ಸಿಂಪಲಾಗಿ ಮುಗಿಯುವಂಥ ವಿಷಯ ನಿಜವಾಗಿ ಎಷ್ಟು ದೊಡ್ಡದಾಯಿತು. ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿ ಮನೆಯಲ್ಲಿ ಒಂದು ನಡರ ರಾಮಾಶ್ರಯ ರಸ್ತೆಯ ಒಂದು ಮಾತುಕತೆ ನಡೀತಾ ಹೋಯಿತು. ಬಹಳ ಬೇಸರ ವಿಷಯ. ಈ ರಾಮಾಶ್ರಯ ಎಂಬ ರಾಮಾಶ್ರಯ ಹೆಸರಿಡುವಾಗ ಎಲ್ಲರ ಜೊತೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಒಂದೇ ರೀತಿಯ ಒಬ್ಜೆಕ್ಷನ್ ಮಾಡದೆ ಇರಲಿ, ನಾವೆಲ್ಲ ಒಟ್ಟಾಗಿರ್ತೇವೆ ಅಂತ ಒಂದೇ ಭಾವನೆಯಲ್ಲಿ ರಾಮಾಶ್ರಯ ರಸ್ತೆ ಇಟ್ಟರು. ಅದೇ ಪ್ರಭು ಶ್ರೀರಾಮಚಂದ್ರನ ಹೆಸರಿನಲ್ಲಿ ರಾಮನ ಆಶ್ರಯಲ್ಲಿ ನಾವು ಯಾವ ರೀತಿ ಇರಬೇಕು. ಏನೇ ಸಣ್ಣ ತಪ್ಪುಗಳಾದರೆ ನಾವು ಸರಿ ಮಾಡ್ತಾ ಒಬ್ಬೊಬ್ಬರನ್ನು ಪ್ರೀತಿಸ್ತಾ ಗೌರವಿಸ್ತಾ ಹಿಂದಿನ ಕಾಲದಲ್ಲಿ ನಾನು ರಾಮಾಯಣ ಕಥೆಯಲ್ಲಿ ನಾನು ನೋಡಿದ್ದೇನೆ, ಕಾದಂಬರಿಯಲ್ಲಿ ಓದಿದ್ದೇನೆ. ಪ್ರಭು ಶ್ರೀರಾಮಚಂದ್ರನ ಆಡಳಿತ ಹೇಗೆ ಅಂದರೆ ಅವ್ರಿಗೆಲ್ಲರೂ ಒಂದೇ ಲೆಕ್ಕ. ಅಲ್ಲಿ ಜಾತಿ ಭೇದ ಇರಲಿಲ್ಲ, ಧರ್ಮ ಭೇದ ಇರಲಿಲ್ಲ, ಬಡವ ಶ್ರೀಮಂತ ಇರಲಿಲ್ಲ, ಯಾವುದಿರಲಿಲ್ಲ. ಅಂಥ ಪ್ರಭು ಶ್ರೀರಾಮಚಂದ್ರನ ಹೆಸರಿಟ್ಟ ರಾಮಾಶ್ರಯ ರಸ್ತೆಯಲ್ಲಿ ಈ ರೀತಿ ಗೊಂದಲ ನಿಜವಾಗಿ ನನಗೆ ಬಹಳ ಬೇಸರ ಆಯಿತು. ಬಹಳ ಅಂದರೆ ತುಂಬ ಬೇಸರ ಆಯಿತು. ಇವರಿಗೆ ನಾನು ಇಷ್ಟು ಹೇಳಿ ಕೂಡ ಇವರಿಗೆ ಸ್ಪಂದನೆ ಕೊಡಲಿಲ್ಲ ಅಧ್ಯಕ್ಷರು, ಹಾಗೆ ಅವರ ಜೊತೆಯವರು ಸ್ಪಂದನೆ ಕೊಡಲಿಲ್ಲ ಅಂತ ಹೇಳಿ ನನಗೆ ಬೇರೆ ಯಾವುದು ವಿಧಿ ಇರಲಿಲ್ಲ. ಪಟ್ಟಣ ಪಂಚಾಯತ್ನ ಸಭೆಯಲ್ಲಿ ಇದಕ್ಕೆ ಏನಾದರೂ ಒಂದು ಆಗಬೇಕು, ನಾವು ಜನಗಳ ಪರವಾಗಿ ನಿಲ್ಲಬೇಕು. ಜನಗಳು ನನ್ನಕ್ಕಿಂತ ಜಾಸ್ತಿ ಇದಕ್ಕೆ ಆಗಲಿಕ್ಕೆ ಕಾರಣ ಇಲ್ಲಿಯ ಸಾರ್ವಜನಿಕರ ಒಂದು ಕಿಚ್ಚು ಬಿಡಲಿಲ್ಲ ಅವರು. ಯಾಕಂದರೆ ನನ್ನದು ಗಡಿ ಫೋನ್ ಮಾಡ್ತಿದ್ರು, ಉಳಿದವರಿಗೆ ಫೋನ್ ಮಾಡ್ತಿದ್ರು, ಹರ್ಷಣ್ಣನಿಗೆ ಫೋನ್ ಮಾಡ್ತಿದ್ರು, ಆಲ್ವಿನ್ ಅವರಿಗೆ ಪ್ರತಿಯೊಬ್ಬರಿಗೆ ಫೋನ್ ಮಾಡ್ತಿದ್ರು. ಇದು ರೋಡಿಗೆ ಹಠ ಹಿಡಿದು ನನ್ನ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಮಾಡಿದ್ದಾರೆ ಪಾಪ. ಆದರೆ ಆ ಕಿಚ್ಚು ನನಗೆ ಮಾತ್ರ ಆಯಿತು. ಇಂಥ ಕಿಚ್ಚು ಬರಬೇಕು. ಇಂಥ ಸಾರ್ವಜನಿಕರು ಈ ರೀತಿ ಒಂದು ಜೋಶಲ್ಲಿರುವಾಗ ನಾನೊಂದು ಜನಪ್ರತಿನಿಧಿಯಾಗಿ ನನ್ನನ್ನು ಇವರು ಆರಿಸಿ ಕಳಿಸಿದ್ದಾರೆ. ನಾನೊಂದು ಜನಪ್ರತಿನಿಧಿಯಾಗಿ ಇದಕ್ಕೆ ಒಂದು ಸ್ಪಂದನೆ ಮಾಡದಿದ್ದರೆ ನನ್ನಷ್ಟು ಮೂರ್ಖತನ ಹೇಡಿತನ ಇನ್ನೊಬ್ಬ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಅನಿಸ್ಕೊಂಡೆ. ನಾನು ಪಟ್ಟಣ ಪಂಚಾಯತ್ ಸಭೆಯ ದಿವಸ ಅಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ್ದೆ, ಒಳ್ಳೆ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ಒಂದು ಸರಿ ಮಾಡಿ ಯಾಕೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದೆ. ಆದರೆ ಯಾರು ಒಪ್ಪಲಿಲ್ಲ. ನಮ್ಮ ಜೊತೆ ವಿರೋಧ ಪಕ್ಷದ ಸದಸ್ಯರು 5-6 ಜನ ಕೂಡ ಹೇಳಿದರು, ಆಡಳಿತ ಪಕ್ಷದ ಸದಸ್ಯರು ಕೂಡ ಹೇಳಿದರು. ಆಡಳಿತ ಪಕ್ಷದ ಸದಸ್ಯ
ಧೀರಜ್ ಕೌನ್ಸಿಲರ್ ಅಂತ ಅವರು ಸ್ಥಾಯಿ ಸಮಿತಿಯ ಅದರಲ್ಲಿ ಅವರು ನಿರ್ಣಯ ಮಾಡಿಟ್ಟಿದ್ದರು 36 ಮೀಟರಿಗೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಆ ರಸ್ತೆಯನ್ನು ಕಾಮಗಾರಿ ಪೂರ್ಣಗೊಳಿಸುವಂತ ಅವ್ರು ಮಾಡಿದರು. ಇಷ್ಟೆಲ್ಲ ಸಹಕಾರ ಇರುವಾಗ ನಮ್ಮ ಅಧ್ಯಕ್ಷರು ಯಾಕೆ ಈ ರೀತಿ ಮಾಡಿದ ನನಗೆ ನಿಜವಾಗಿ ಬೇಸರ. ನನ್ನ ಪ್ರಾಯದಲ್ಲಿ ಅವರು ನಿಜವಾಗಿ ನನ್ನ ಅಕ್ಕನ ರೀತಿಯಲ್ಲಿ ನನಗೆ ಮೊನ್ನೆ ಹೇಳಿದೆ, ನನಗೆ ವೈಯಕ್ತಿಕವಾಗಿ ಯಾರಿಗೆ ಬೇಜಾರಿಲ್ಲ. ಆದರೆ ಈ ನ್ಯಾಯ ಅನ್ಯಾಯದ ಪರವಾಗಿ ಇದು ಆಗುವಾಗ ನಾನು ನ್ಯಾಯದ ಪರವಾಗಿ ನಾವು ಮೊದಲಿಂದ ಅದೇ ರೀತಿ ಬಂದ ನಮಗೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಹೊಡೆತದಲ್ಲಿ ನಾವು ಯಾವುದಕ್ಕೆ ಸಹ ತಯಾರಾಗಿ ಬಂದವರು, ಅದಕ್ಕೆ ನಾವು ಯಾವುದಕ್ಕೆ ಭಯಪಡುವವರು ಅಂತಲ್ಲ. ಆ ರೀತಿ ಹೇಳುವಾಗ ಇವರು ಕೇಳಲಿಲ್ಲ. ಕೊನೆಗೆ ನನಗೆ ವಿಧಿ ಇಲ್ಲದೆ ನಾನು ಅವರ ನಮ್ಮ ಸಭೆಯ ಬಾವಿಗಿಳಿದು ಭಾಳ ಬೇಸರದಲ್ಲಿ ಕೂತ್ಕೊಂಡು ಇಂಥ ಪರಿಸ್ಥಿತಿ ಬಂತಲ್ಲ ಇಷ್ಟು ಸಣ್ಣ ವಿಷಯಕ್ಕೆ ಅಂತ ಕೂತ್ಕೊಳ್ಳೋದಕ್ಕೆ ಬೇಸರ ಇಲ್ಲ. ಇವರಿಗೆ ಜ್ಞಾನ ಬರಲಿಲ್ಲಲ್ಲ, ಇದೊಂದು ಯಾಕೆ ಈ ರೀತಿ ಮಾಡ್ತಾನೆ ಬೇಸರ ಆಯಿತು. ಕೂತ್ಕೊಂಡು ನಮ್ಮ ವಿರೋಧ ಪಕ್ಷದ ಸದಸ್ಯರು ಎಲ್ಲರೂ ಸಭೆಯನ್ನು ತ್ಯಾಗ ಮಾಡಿದ್ದು ನಮಗೋಸ್ಕರ, ನಿಮಗೆಲ್ಲರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರ. ವಿರೋಧ ಪಕ್ಷದ 5 ಮೆಂಬರು ಸಭಾ ತ್ಯಾಗ ಮಾಡಿದ್ರು. ನನಗೆ ಭಾರಿ ಖುಷಿ ಆಯಿತು. ನನ್ನ ಜೊತೆ ನನ್ನ ಸದಸ್ಯರಿದ್ದಾರಲ್ಲ, ಆಡಳಿತ ಪಕ್ಷದ ಸದಸ್ಯರಿದ್ದಾರೆ ಸ್ವಲ್ಪ ಜನ, ಇವರದಿದ್ದಲ್ಲ, ನಾನು ಮಾಡಿದ್ದು ಸರಿ ಉಂಟಂತ ನನಗೆ ಅನಿಸಿತು. ಸೀದಾ ಬಂದಾಗ ನಾನು ಈಗ ಇಲ್ಲಿ ಹೇಳಬೇಕಾದ್ರೆ ಈ ಹರ್ಷಣ್ ಇರ್ಬೋದು, ಆಲ್ವಿನವ್ರು ಇರೋದು, ಇನ್ನೊಬ್ಬರು ಮಿತೇಶ್ ಅಂತ ಅವರು ಹುಡುಗ, ಅವರು ಪಾಪ ನನಗೆ ಒಂದು ದಿವಸ ರಾತ್ರಿ ಬೇಜಾರಲ್ಲಿದ್ದು ಎಂತ ಮಾಡೋದು ಅಂತ ಮಾತಾಡ್ತಿದ್ದೆ. ಆನಂತರ ನಮ್ಮ ಮಿತೇಶ್ ಅವರು ಫೋನ್ ಮಾಡಿದ್ದು, ಹರ್ಷಣ್ ಒಮ್ಮೆ ಬನ್ನಿ ಮಾತಾಡಲಿಕ್ಕೆ ನಿಮ್ಮ ಅಂತ. ರಾತ್ರಿ ಒಂದು 10:30 ಗಂಟೆಗೆ. ಅದರ ಮೊದಲಲ್ಲಿ ಪಾಪ ಇವರು ಲವಿನಕ್ಕರ್ ಅವರು ಇರ್ಬೋದು, ಇವರೆಲ್ಲ ನನಗೆ ಕಂಡವಟ್ಟೆ ಫೋನ್ ಮಾಡೋದು, ಹರ್ಷಣ್ ಎಂತ ಮಾಡೋದು. ನಾನೊಂದು ಡಿಸೈಡ್ ಮಾಡಿದ್ದೆ, ಎಂತ ಮಾಡೋದು, ಈ ರೋಡನ್ನೇ ಲಾಸ್ಟ್ ಅವ್ರು ಶಿಫ್ಟ್ ಮಾಡಿದ್ರು, ಗೊತ್ತಾಯ್ತಲ್ವಾ. ನನಗೆ ಶಿಫ್ಟ್ ಮಾಡಿದ್ದಕ್ಕೇನು ಬೇಸರ ಇಲ್ಲ, ಅಲ್ಲಿ ರೋಡ್ ಆದರೆ ಒಳ್ಳೆಯದು, ಇಲ್ಲಿ ರೋಡ್ ಆದರೆ ಸಹ ನಮಗೆ ಒಳ್ಳೆಯದು, ಎಲ್ಲ ಇದೇ ಸಾರ್ವಜನಿಕರಿಗೆ ಒಂದು 50-60 ಮನೆ ಇದೆ. ಆದರೆ ಮಾಡಿದ ಸಿಸ್ಟಮ್ ಸರಿ ಇಲ್ಲ. ಯಾಕಂದರೆ ಇಲ್ಲಿ ಅರ್ಧ ಕಾಮಗಾರಿ ಮಾಡಿ ಅದನ್ನು ಬಿಟ್ಟು ಈ ಜನಗಳಿಗೆ ಬೇಜಾರು ಕೊಟ್ಟು ಅಲ್ಲಿ ಹೋಗಿ ಶಿಫ್ಟ್ ಮಾಡಿದಲ್ಲ. ಈಗ ಒಂದು ಅವರು ಯೋಚನೆ ಮಾಡಬೇಕು, ಕೆಳಗೆ ಅವರು ಕೂಡ ಅವರು ಸಹ ನಮ್ಮವರು, ಎಲ್ಲ ನಮ್ಮವರು, ಇದರಲ್ಲಿ ಯಾರು ಅವರು ಇವರಂತಲ್ಲ, ಅವರು ಕೂಡ ಇದೇ ರಸ್ತೆಯಲ್ಲಿ ಬರಬೇಡವಾ. ಇದನ್ನು ಇಷ್ಟು ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಇಂಥ ಕೆಲಸ ಮಾಡಿದರು. ಅದೇ ಮಿತೇಶ್ ಅವರು ನನ್ನನ್ನು ಕರೆದ್ರು, ಎಂತ ಮಾಡೋದು ರೇಷನ್ನ ಕೇಳಿದರು. ಸ್ವಲ್ಪ ಅವರೆಲ್ಲ ಉಗ್ರ ಹೋರಾಟದ ಒಂದು ಮುನ್ಸೂಚನೆ ಇತ್ತು. ನಾನು ಹೇಳಿದೆ, ಯಾವುದೇ ರೀತಿಯಲ್ಲಿ ನಾವು ರಾಮಾಶ್ರಯ ರಸ್ತೆಯಲ್ಲಿ ನಾವು ಅಂಥ ಕೆಲಸಕ್ಕೆಲ್ಲ ಉಗ್ರ ಹೋರಾಟ ನಾವು ಮಾಡೋದು ಬೇಡ, ನಾವು ಶಾಂತಿಯನ್ನು ಬಯಸುವವರು. ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡಿದ್ವು. ಆ ಸಂದರ್ಭದಲ್ಲಿ 10-10:30 ಗಂಟೆಗೆ ಹರ್ಷಣ್ಣ ಇರ್ಬೋದು, ಇವರ ಆಲ್ವಿನವರು ಇರೋದು, ನಮ್ಮ ನೆಚ್ಚಿನ ಈ ಕ್ಷೇತ್ರದ ಶಾಸಕರಾದಂಥ ಸಚಿವರಾದಂಥ ಇವರಿಗೆ ಮಾಹಿತಿಯೆಲ್ಲ ತಿಳಿದಿತ್ತು. ಮತ್ತು ಮಿತೇಶ್ ಅವರು ಪರ್ಸ್ನಲ್ ಆಗಿ ಕೂಡ ಹೇಳಿದರು, ಇಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ತಿಳಿಸಿದರು. ನನಗೆ ಭಾರಿ ಖುಷಿಯಾದದ್ದು, 11 ಗಂಟೆ ಹೊತ್ತಿಗೆ ಮಾನ್ಯ ನಮ್ಮ ಸಚಿವರಾದವರು ಅವರು ಸಚಿವರಾಗಿ ಬ್ಯಾಂಗ್ಳೂರಿಂದ ಸಚಿವರಾಗಿ ಬಂದ ಮರುದಿನ ಇಷ್ಟು ಸಭೆ ಸಮಾರಂಭ ಇದ್ದರೂ ಕೂಡ ಅವರು ಒಂದು 10:30-11 ಗಂಟೆ, ನಾನು ನಿಜವಾಗಿ ಭಾಳ ಬೇಸರದಲ್ಲಿ 11 ಗಂಟೆಗೆ ಫೋನ್ ಮಾಡಿದರು, ಕೇಳಿದರು, ಕರೆಕ್ಟಾಗಿ ಕೇಳಿದರು ಏನಾಯಿತು ವಿಷಯ ಅಂತೇಳಿ ಹೇಳಿದರು. ನಾನು ಸತ್ಯ ಸಂಗತಿ ಹೇಳಿದೆ, ಹೀಗೆ ಆಯಿತು ಸರ್, ಭಾಳ ಇದಾಯಿತು, ಬೇಸರ ಆಯಿತು. ಇನ್ನು ನನಗೆ ವಿಧಿ ಇಲ್ಲ, ನನಗೆ ಇಲ್ಲಿ ರಾಮಾಶ್ರಯದ ಎಂಟ್ರೆನ್ಸಲ್ಲಿ ನಾಳೆ ಪ್ರತಿಭಟನೆ ಇಲ್ಲಿಯೇ ತರ್ಪಲಾಗಿ ಕೂತ್ಕೊಳ್ಳುವಂಥ, ಮಳೆ ಇರಲಿ ಬಿಸಿಲಿರಲಿ ನಾನು ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಸರ್. ಏನು ಮಾಡೋದು ಗೊತ್ತಿಲ್ಲ, ಜನಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಒಂದೇ ಮಾತು ಹೇಳಿದ್ದು, ಅವರು ಯಾರು ನಿನ್ನೆ ಕೆಲವು ಸುಳ್ಳು ಅನ್ನು ಹೇಳಿದರು, ಏನಂದರೆ ಅಲ್ಲಿ ಮಾಡೋದು ಬೇಡ, ತಡೆ ಹಿಡಿದ್ರು ಅಂಥದ್ದೆಲ್ಲ ಹೇಳಿದರು. ಅದೇ ಅವ್ರ ನಂತರ ಒಂದೇ ಮಾತು ಹೇಳಿದ್ದು ಏನಂದರೆ, ಅವರು ಕೆಳಗೆ ಮಾಡೋದಾದರೆ ಮಾಡಲಿ ಪರವಾಗಿಲ್ಲ, ಆದರೆ ಮೇಲೆ ಸಹ ಒಟ್ಟಿಗೆ ಮಾಡಲಿ, ಯಾರು ಗುತ್ತಿಗೆದಾರರು ಅಂತ ಕೇಳಿದರು. ನಾನು ಹೇಳಿದೆ, ಅದು ಹೀಗೆ ಆಗಿದೆ ವಿಷಯ ಅಂತ. ಆಯಿತು, ನೀವು ಇದು ಮಾಡಬೇಡಿ, ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ತೇನೆ, ನೀವು ಅಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಘರ್ಷಣೆಗೆ ಕಾರಣ ಆಗದಂತೆ ನೋಡಿಕೊಳ್ಳಬೇಕಂತ ನನ್ನ ನಿಜವಾಗಿ ಅವರ ನನ್ನ ಮಾತಲ್ಲಿ ಅವರು ಹೇಳಿದ್ದು. ಹಾಗೆ ನನಗೆ ಆಯಿತು ಸರ್, ನಾನು ಇಲ್ಲ ನೀವು ನಾಳೆ ಬೆಳಿಗ್ಗೆ ನಿಮಗೆ ಫೋನ್ ಮಾಡ್ತಾರೆ ಅಂತ ಹೇಳಿದರು. ಇಟ್ಟರು ಫೋನು. ಬೆಳಿಗ್ಗೆ 7 ಗಂಟೆಗೆ ಗುತ್ತಿಗೆದಾರರು ನನಗೆ ಫೋನ್ ಮಾಡಿದರು, ಸರ್ ನಾವು ಕೆಳಗೆ ರಸ್ತೆ ಮಾಡ್ತೇವೆ, ಮೇಲೆ ಕೂಡ ಮಾಡ್ತೇವೆ, ಕೆಳಗೆ ಮಾಡುವಾಗ ನೀವು ಅಲ್ಲಿಯ ಸಾರ್ವಜನಿಕರಿಗೆ ತಿಳಿಸಿ, ಅವರಿಗೆ ಟೆನ್ಷನಲ್ಲಿ ಇನ್ನು ತೊಂದರೆ ಕೊಡೋದು ಬೇಡ. ನಾನು ಹೇಳಿದೆ, ನಿಮ್ಮ ಭರವಸೆಯ ಮೇಲೆ ಇಲ್ಲ, ನೀವು ಬೇಕಾದ ಅಧಿಕಾರಿಯವರ ಹತ್ರ ಕೇಳಿ ನಮಗೆ ಕೆಳಗೆ ಮಾಡಲಿಕ್ಕೆ ಅವಕಾಶ ಕೊಡಿ, ಮೇಲೆ ಮಾಡಿದರೆ ಕ್ಯೂರಿಂಗ್ ಆಗಲಿಕ್ಕೆ ಪುನಃ ಕೆಳಗೆ ಹೋಗ್ಲಿಕ್ಕೆ ಆಗುತ್ತೆ. ನಾನು ವಿಶ್ವಾಸದಲ್ಲಿ ಕೆಳಗೆ ಮಾಡಲಿಕ್ಕೆ ಆಯಿತು. ಇವರಿಗೆಲ್ಲ ಹೇಳಿದೆ, ನೀವೇನು ಇದು ಮಾಡಬೇಡಿ, ಅವರು ಮಾಡದಿದ್ದರೆ ನಾವು ಅದು ಮಾಡು, ಏನಾದರೂ ಶಾಸಕರು ತಿಳಿಸಿದ್ದಾರೆ ಆಗ್ತದಂತ. ಮತ್ತು ಸ್ವಲ್ಪ ಹೊತ್ತು 9-10 ಗಂಟೆ ಆಗುವ ನಮ್ಮ ಅಧಿಕಾರಿಯವರೆಲ್ಲ ಫೋನ್ ಮಾಡಿದ್ರು, ಅಲ್ಲಿ ಮಾಡ್ತಾನೆ, ಅದರ ಒಟ್ಟಿಗೆ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ, ನಾವು ಮಾಡ್ತಾ ಇದಕ್ಕೆ ವ್ಯವಸ್ಥೆ ಅಂತ ಹೇಳಿದರು. ಇಂಥದ್ದೆಲ್ಲ ಈ ಸಂದರ್ಭದಲ್ಲಿ ನಡೀತು. ಇದಕ್ಕೆ ಮೂಲ ಕಾರಣ ಇದೆಲ್ಲ ಸಾರ್ವಜನಿಕರು, ರವೀನಕ್ಕ ಇರ್ಬೋದು, ಇವರೆಲ್ಲ ಇರ್ಬೋದು, ತುಂಬ ಹೆಸರು ಗೊತ್ತಿಲ್ಲ, ಎಲ್ಲರೂ ತುಂಬ ಇದರ ಬಗ್ಗೆ ಹೋರಾಟ ಆಡಿದರು. ಮತ್ತು ಮುಖ್ಯವಾಗಿ ಇದಕ್ಕೆ ಕಾರಣ ನಮ್ಮ ಉಳ್ಳಾಲವಾಣಿ ಚಾನಲ್ನವರು ಈ ಸತ್ಯ ವಿಷಯವನ್ನು ಹೊರ ಜಗತ್ತಿಗೆ ತಿಳಿಸಿ, ನ್ಯಾಯ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ಅವರೊಂದು ಕಾರ್ಯಕ್ರಮ ಕೂಡ ಇಟ್ಟರು. ನಾನು ಮಾತಾಡೋದನ್ನು ಇಟ್ಟರು, ಇನ್ನೊಬ್ಬರು ಮಾತಾಡೋದು ಆ ವಿಷಯದಲ್ಲಿ ಸತ್ಯ ಸಂಗತಿ ಏನಂತ ಇಡೀ ಎಲ್ಲರಿಗೂ ಗೊತ್ತಾಯಿತು. ಅದೇ ರೀತಿ ನಮ್ಮ ಇವರು ಜಯ ಕರ್ನಾಟಕ, ನಾನು ಪ್ರತಿಭಟನೆ ಮಾಡಿದ ಮುಖಾಂತರ ಹೆಡ್ಲೈನಲ್ಲಿ ಹಾಕಿದ್ರು ಅಲ್ಲಿ. ಅದೇ ರೀತಿ ವಿಜಯವಾಣಿ,
ಅದೇ ರೀತಿ ಹಲವಾರು ಎಲ್ಲ ಮಾಧ್ಯಮಗಳು ನನಗೆ ಗೊತ್ತಿದ್ದ ಮಟ್ಟಲ್ಲಿ. ಆದರೆ ಇವರು ಸ್ವಲ್ಪ ಮುಂಚೂಣಿಯಲ್ಲಿದ್ದು ನಮಗೆ ನಿಜವಾಗಿ ನ್ಯಾಯದ ಪರವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಇದೇ ಹೇಳಿದ್ದು ನೀವು ಯಾರು ಮೊನ್ನೆ ಮತ್ತೊಂದು ಸಂತೋಷ ವಿಷಯ, ಯಾವಾಗ ಇಲ್ಲಿ ಆ ಫಸ್ಟಿನ ಒಂದು ಮಾಧ್ಯಮದಲ್ಲಿ ಒಂದು ಗಲಾಟೆ ಆಗಿ ಜೋರು ಒಂದು ಹುಡುಗಿಯ ಜೊತೆ ಗಲಾಟೆ ಮಾಡಿದರು, ಅದೇ ವ್ಯಕ್ತಿ ರಸ್ತೆ ಇರುವಾಗ ನಾನು ಇರುವ ಸಂದರ್ಭದಲ್ಲಿ ಏನು ಬೇಜಾರು ಮಾಡಬೇಡಿ ಅಂತ ಹೇಳಿ ಹೋಗಿದ್ರಲ್ಲ. ಇದು ಬೇಕು. ರಾಜಕೀಯದವರು ಏನು ಬೇಕಾದರೆ ಮಾಡ್ತಾರೆ, ಗಲೀಜು ರಾಜಕೀಯದವರು. ನಾವು ತಪ್ಪಾದರೆ ಕ್ಷಮೆ ಕೇಳುವವರು, ತಪ್ಪಿಲ್ಲದಿದ್ದರೆ ನಾವು ಯಾವತ್ತೂ ಬಗ್ಗುವಂಥ ಮನುಷ್ಯರಲ್ಲ. ಅದರಲ್ಲಿ ನಮ್ಮ ಏನಾದರೂ ತೊಂದರೆ ಇಲ್ಲ. ಹಾಗೆ ಎಲ್ಲರಿಗೆ ಶುಭವಾಗಲಿ, ಎಲ್ಲರೂ ಸಂತೋಷದಲ್ಲಿರಲಿ, ಖುಷಿಯಲ್ಲಿರಲಿ. ಮೊದಲಾದಂಥ ಹಾಳು ದಿನಗಳನ್ನೆಲ್ಲ ಮರೆತು ಬೇಡಿ. ಇದು ನಿನ್ನೆ ಆದ ಕೆಟ್ಟ ದಿನಗಳಾಗಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಆದರೆ ನಾನು ಕೊನೆಯದೊಂದು ಮಾತು ಹೇಳ್ತೇನೆ. ನಾನು ಅವರಿಗೆ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವರು ಹಿರಿಯರು. ನಿನ್ನೆ ಒಂದು ಭಾರತೀಯ ಜನತಾ ಪಾರ್ಟಿಯ ಅವರನ್ನು 25 ವರ್ಷದ ಮೊದಲಿನ ಆ ಸಂದರ್ಭದಲ್ಲಿ ಗೆಳೆ, ಅದು ಯಾಕೆ ಏನು ಅವರ ಬಗ್ಗೆ ನಾನು ದೂರಲಿಕ್ಕೆಲ್ಲ ಹೋಗೋದಿಲ್ಲ. ಅವರು ವೃತ್ತಿಯಲ್ಲಿ ಲಾಯರ್ ಎಲ್ಲ ಇರಲಿ, ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ಆದರೆ ನನ್ನ ಬಗ್ಗೆ ಒಂದು ಕೀಳು ಮಟ್ಟದ ಶಾಸಕರ ಬಗ್ಗೆಯೂ ನನ್ನ ಬಗ್ಗೆ ಕೀಳು ಮಟ್ಟದ ಮಾತನ್ನು ಮಾತಾಡಿದರು. ನಾನು ಲಕ್ಕಿ ಡಿಪ್ಪಲ್ಲಿ ವಿನ್ ಆದಂಥ, ನಾನು ಲಕ್ಕಿ ಡಿಪ್ಪಲ್ಲಿ ವಿನ್ ಆಗೋದಾದರೆ ನಾನು ಅವರಿಗೆ ಜೋರಲ್ಲಿ ಹೇಳೋದಲ್ಲ, ಇವರು ಒಂದು ಗ್ರಾಮ ಪಂಚಾಯತಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸಾರ್ವಜನಿಕರ ನಿಜವಾಗಿ ಓಟು ತಗೊಂಡು ಇವರು ವಿನ್ ಆಗಿ ತೋರಿಸಿ ನಾನು ಇವರು ಹೇಳಿದ ಕೆಲಸ ಮಾಡ್ತೇನೆ. ನಾನು ಹೊಸ ಊರಿಂದ ಬಂದಿರ್ಬೋದು, ಹೊಸ ಊರಲ್ಲಿ ಹಳೆ ಊರಲ್ಲಿ ಇವರನ್ನು ನೋಡಿದ್ದಾರೆ, ನನ್ನ ಕಷ್ಟ ಸುಖಗಳನ್ನೆಲ್ಲ ದೂರದಲ್ಲಿ ನಿಂತು ನೋಡಿದ್ದಾರೆ. ಇವರ ಮಾತನ್ನೆಲ್ಲ ಕೇಳಿ ನಮ್ಮ ಜೀವನವನ್ನು ನನ್ನೊಟ್ಟಿಗಿದ್ದ ಯುವಕರನ್ನು ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಿ ಬಲಿಪಾಶು ಮಾಡಿ ಇವತ್ತಿಗೂ ಕೂಡ ಅವರು ನಿಜವಾಗಿ ಹಾಳಾಗಿ ಹೋಗಿದ್ದಾರೆ. ಮುಂದಿನ ಸಂದರ್ಭ ನಾನು ತಿಳಿಸ್ತೇನೆ. ಯಾವುದಾದ್ರೂ ಮಾಧ್ಯಮದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಬಂದಾಗ ಕಂಪ್ಲೀಟ್ ಪಿಕ್ಚರನ್ನು ತಿಳಿಸ್ತೇನೆ. ನಮಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ ಇಲ್ಲ, ಎಲ್ಲರೂ ನಮಗೆ ಒಂದೇ. ಯಾರು ಈ ಭೂಮಿಯಲ್ಲಿ ಶಾಶ್ವತ ತಿಳ್ಕೊಳ್ಳಿ ಮಾತ್ರ. ಇಷ್ಟೆಲ್ಲ ನಾವು ಕಣ್ಣೆದು ನೋಡ್ತೇವೆ, ನಾವು ಕೂಡ ಶಾಶ್ವತ ಇಲ್ಲ, ಇವತ್ತಿದ್ದವ ನಾಳೆ ಇರೋದಿಲ್ಲ ಅಂತ ನಾವು ಹೇಳಿ ಬದುಕುವವರು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಅಹಂಕಾರಗಳನ್ನು ಮಾಡ್ತೇವಲ್ಲ, ಇದು ನಿಜವಾಗಿ ಒಳ್ಳೆಯದಂಥ ವಿಷಯ ಅಲ್ಲ. ನನ್ನ ಬಗ್ಗೆ ಅವರು ಹೇಳಿದರು, ಪರವಾಗಿಲ್ಲ, ಅವರಿಗೆ ನಾನು ಈಗ ಕೂಡ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೊಂದು ಮಾತು ಹೇಳಿದರು, ಏನಂದರೆ ಕೌನ್ಸಿಲರಿಗೆ ಕುಣಿಲಿಕ್ಕೆ ಗೊತ್ತಿಲ್ಲ, ಅಂಗಳ ಸರಿ ಇಲ್ಲ ಅಂತ ಹೇಳ್ತಾನೆ. ಕೌನ್ಸಿಲರ್ ಸರಿಯಾಗಿ ಗೆಜ್ಜೆ ಕಟ್ಟಿ ಕಾಲಿಗೆ ಈ ರಸ್ತೆ ವಿಚಾರದಲ್ಲಿ ಕುಣಿದಿದ್ದಾನೆ. ಕುಂದಕ್ಕೋಸ್ಕರ ಇಡೀ ಮಂಗಳೂರು ದಕ್ಷಿಣ ಇವರ BJPಯ ನಾಯಕರು, ಅಧ್ಯಕ್ಷರು ಸಾಧಾರಣ ಒಂದು 20-25 ಗಾಡಿಯಲ್ಲಿ ಅವರು 90 ಮೀಟರ್ ಕೆಳಗಡೆಯ ರಸ್ತೆಯ ಉದ್ಘಾಟನೆಗೆ ಬಂದ್ರಲ್ಲ, ಆವಾಗ ನಾನು ಹಾಕಿದ್ದು ನಾನು ಕುಣಿದದ್ದು ಸರಿ ಅಂತ ನನಗೆ ಅನಿಸಿತ್ತು ಮಾತ್ರ. ಹಾಗೆ ಇದೇ ರೀತಿ ಈ ರೀತಿಯ ನಾನು ಅವರ ಮೇಲೆ ಯಾವುದೋ ದ್ವೇಷ ಇಡಲಿಕ್ಕೆ ಹೋಗೋದಿಲ್ಲ. ಮತ್ತು ಗಿಂಡವಾಳ ಹೇಳಿದರು, ತೊಂದರೆ ಇಲ್ಲ, ನಾವು ಸತ್ಯದಲ್ಲಿ ಹೋಗುವವರು, ನಮ್ಮ ಜೀವ ಇರೋ ಸತ್ಯ ಹೋಗ್ತೇನೆ. ಇವರು ನನ್ನ ಬಗ್ಗೆ ಏನು ಬೇಕಾದ ತೇಜವಾದ ಮಾಡಲಿ, ನಾನು ಯಾವುದಕ್ಕೆ ಇದು ಆಗೋದಲ್ಲ. ಜೀವನದಲ್ಲಿ ಸಣ್ಣ ಏಜಿನಲ್ಲಿ ಎಲ್ಲ ಜೀವನವನ್ನು ನೋಡಿ ಬಂದಿದ್ದೇನೆ, ಕಷ್ಟ ಸುಖ ಎಲ್ಲ ನೋಡಿ ಬಂದಿದ್ದೇನೆ. ಇನ್ನೂ ಏನಾಗಲಿಕ್ಕಿಲ್ಲ ಅಂತ ಕಂಪ್ಲೀಟ್ ಆಗಿ ನನಗೆ ಗೊತ್ತು. ಯಾರಿಗೆ ಭಯಪಡುವಂಥ ವಿಷಯ ಇಲ್ಲ. ಸಾರ್ವಜನಿಕರಿಗೊಂದು ನಾನು ಯಾವ ಪಕ್ಷ ಅವ ಪಕ್ಷ ಈ ಪಕ್ಷ ಅಂತ 3 ವರ್ಷ ಅರ್ಷಣ್ಣ ಒರಿಯೆಲ್ಲ ಒಬ್ಬನ ಸಹ ಕೂಡ ನಾನು ಇವನಂತ ನಾನು ಆ ಧರ್ಮ ನೋಡಲಿಲ್ಲ. ಪ್ರತಿಯೊಬ್ಬನು ಹೇಳಿದ ಕೆಲಸ ನನ್ನಷ್ಟು ಮಾಡಿದ್ದೇನೆ. ಇವರು ಹೇಳಿದಲ್ಲ ಅಭಿವೃದ್ಧಿ ವಿಷಯ ಅಂತ, ಹಿಂದಿನ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ. ನಾನು ಚುನಾವಣೆ ಆದ ನಂತರ ಬಂದ ನಂತರ ನಾನು ಇಡೀ ಫಸ್ಟಿನ ದಿವಸವೇ ಏನೆಲ್ಲ ಆಗಿದೆ ಎಲ್ಲ ವಿಡಿಯೋ ರೆಕಾರ್ಡ್ ಎಲ್ಲ ಉಂಟು, ಫೋಟೋ ಸಮೇತ ಉಂಟು. ನನ್ನ ಅವಧಿಯಲ್ಲಿ ಏನಾಗಿದೆ ಅದು ಕೂಡ ಉಂಟು. ಯಾವಾಗ ಅಗತ್ಯ ಬಂದಾಗ ನಾನು ದೊಡ್ಡ ಸ್ಕ್ರೀನ್ ಮಾಡಿ, ನಾನು ಮುಂದೆ ಚುನಾವಣೆಗೆ ನಿಲ್ಲುವಂಥ ಆಶೆಗೆ ಬಿಲ್ಡಪ್ಗೆ ಕೇಳುವುದಲ್ಲ, ದೊಡ್ಡ ಸ್ಕ್ರೀನ್ ಮಾಡಿ ಇವರಿಗೆ ಕಣ್ಣಿಗೆ ಕಾಣುವಂತೆ ನಾನು ತೋರಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾ ಇವರಿಗೆಲ್ಲರಿಗೆ ಶುಭವಾಗಲಿ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಅವರು ಮಾಡಿದ ಅವರಿಗೆ ಆಯಿತು, ಅವರು ನಮ್ಮ ಬಗ್ಗೆ ಸುಳ್ಳು ಮಾಡಿದವರಿಗೆ ಆಯಿತು. ಮತ್ತೊಂದು ಕೊನೆಯ ವಿಚಾರನ ಹೇಳಲಿಕ್ಕೆ ಹೇಳೋದು, ಖಾದರ್ ಸಾರ್ ಈ ಉದ್ಘಾಟನೆಗೆ ಬರ್ತೇನೆ ಅಂತ ಹೇಳಲೇ ಇಲ್ಲ ಅವರು. ನಿಜವಾಗಿ ಖಾದರ್ ಸಾರ್ ನಿಜವಾಗಿ ಅವರು ಹೇಳಲಿಲ್ಲ. ಅವರೇ ಹೇಳಿದರು, ಸಾರ್ವಜನಿಕರು ನನ್ನ ಹತ್ರ ಹೇಳಿದ್ದು, ನೀವೇ ಹರ್ಷಣ್ಣ ಇವರೆಲ್ಲ ಒಟ್ಟಿಗೆ ಸೇರಿ ಮಾಡಿ ಆ ಉದ್ಘಾಟನೆ ರಸ್ತೆಗೆ ನಾನು ಯಾಕೆ ಸಣ್ಣ ರಸ್ತೆಗೆ ಯಾಕೆ ಅಂತ ನಿಜವಾಗಿ ಅವರು ಹೇಳಿದರು. ನಿನ್ನೆ ನೋಡುವಾಗ ಅವರು ಬರ್ತಾರಂತ ಇವರು ಹೇಳಿ ಎಲ್ಲ ತಾಯಿ ಎಲ್ಲ ಮಾಡಿ, ನಾನು ಹೇಳಿದಲ್ಲ ತಮಾಷೆಗೆ ಹೇಳೋದು, ನಮ್ಮ ಸ್ನೇಹಿತರವರೆಲ್ಲ ಬರ್ತಾರಂತ ಹೇಳಿ ಅವರು ಬರಬಾರ್ದು ಅಂತ ಹೇಳ್ತಾರಲ್ಲ. ಬರಬಾರ್ದು ಅಂತ ಹೇಳಲಿಕ್ಕೆ ಇವರು ಯಾರು ಅಂತ ನಾನು ಕೇಳೋದು. ಅವರ ಕ್ಷೇತ್ರ, ಅವರ ಸಚಿವರು, ಅವರು ಎಲ್ಲಿ ಬೇಕು ಅವರು ಬಂದರೆ ಮಾತ್ರ ಅಭಿವೃದ್ಧಿ ಆಗೋದು, ನಾವು ಕರೆದ್ರೆ ಮಾತ್ರ ಅಲ್ಲ ಅಭಿವೃದ್ಧಿ ಆಗೋದು. ಇವರು ಯಾವ ಜ್ಞಾನದಲ್ಲಿ ಮಾತಾಡ್ತಾರೆ, ಒಟ್ಟಾರೆ ಒಂದು ಮಾತಾಡ್ತಾರೆ, ಇವರಿಗೆ ಏನಾಗಿದೆ ನನಗೆ ಅರ್ಥ ಆಗೋದಿಲ್ಲ. ಇಂಥ ಮಾತು ಹೇಳಿದರು. ಮತ್ತು ಇಷ್ಟೆಲ್ಲ ಹೇಳಿ ಅವರೊಂದು ಇಷ್ಟು ಸಣ್ಣ ಮೀಟರಿಗೆ ಅವರು ಸಚಿವರು ಬರಬಾರ್ದು ಹಾಗೆ ಹೀಗೆ ಅಂತ ಹೇಳಿದರು. ಇವರು ನಾವು 135 ಮೀಟರ್ 140 ಮೀಟರ್ ತನಕ ಉಂಟು ನಮ್ಮ ರಸ್ತೆ. ಅವರು ಮಾಡಿದ್ದು 90 ಮೀಟರ್ ಕೆಳಗಡೆ. ಈ ರಸ್ತೆ ಮಾಡಿದ್ದು ಎಲ್ಲ 60 ಮನೆಗೆ ಯೂಸ್ ಆಗುತ್ತೆ. ಅವರು ಮಾಡಿದ್ದು ಕೆಳಗೆಯ ಬೇಕು, ಆದರೆ ಅವರ ಎಂಥದ್ದು ಗೊತ್ತಿಲ್ಲ ಮಾಡಿದಾರಲ್ಲಿ ಕೆಳಗೆ. ಆದರೂ ಕೂಡ ಇದು ಅವರು ಹೇಳಿದರು, ಇಷ್ಟು ಸಣ್ಣ ರಸ್ತೆಗೆ ಬಂದು ಶಾಸಕರು ಬಿಲ್ಡಪ್ ಕೊಡೋದು ಅಂತ.
ಇವರೇನು ಮಾಡಿದ್ದಾರೆ, ಇವತ್ತು ಜನ ನೋಡ್ತಾ ಇದ್ದಾರೆ ಮೀಡಿಯಾದಲ್ಲಿ, ಇವರೇ ಮೀಡಿಯಾದಲ್ಲಿ ಕರೆಸು, ಇವರೇ ಮೀಡಿಯಾದಲ್ಲಿ ಮಾತಾಡಿ, ಇವರೇ ಮಾತಾಡಿದ್ದು ಇವರ ಜನ ನೋಡಿ ನಗಾಡ್ತಾ ಇದ್ದಾರೆ. ಯಾಕಂದರೆ 90 ಮೀಟರ್ಗೆ ಇಡೀ 25 ಗಾಡಿಯಲ್ಲಿ ಬಂದು ಜಿಲ್ಲಾಧ್ಯಕ್ಷರು, ನನ್ನ ಪ್ರೇಮಣ್ಣ ತುಂಬ ಪ್ರೀತಿ ಅವರು, ಮೊದಲು ನಾವೆಲ್ಲ ಚಡ್ಡಿ ಹಾಕಿ ಒಟ್ಟಿಗಿದ್ದವರು ಅವರು, ಪ್ರೇಮಣ್ಣ, ವಿನಯ್, ನಮ್ಮ ಸುಧೀರಣ್ಣ, ಇವರೆಲ್ಲ ಅವರಿಗೆಲ್ಲ ನಾನು ಅಭಿನಂದನೆ, ಅವರು ಒಳ್ಳೆ ಜನಗಳು. ಆದರೆ ಇಲ್ಲಿಯ ಲೋಕಲ್ ಜನಗಳ ಮಾತನ್ನು ಕೇಳಿ ಅವರು ಬಂದಿದ್ದಾರೆ. ನಿಜವಾಗಿ ಅವರು ಇನ್ನೊಮ್ಮೆ ಒಂದು ಕಡೆಗೆ ಹೋಗುವಾಗ ಇಲ್ಲಿಯ ಮಾತನ್ನು ಕೇಳಿ ಹೋಗುವಾಗ 100 ಸಲ ಯೋಚನೆ ಮಾಡಿ ಹೋಗಲಿ. ಇವತ್ತು 90 ಮೀಟರ್ಗೆ ಇಡೀ BJP ಜಿಲ್ಲಾ ಘಟಕ ಬಂದು ಇಲ್ಲಿ ಉದ್ಘಾಟನೆ ಮಾಡಿದೆ ಅಂತ ಹೇಳಲಿಕ್ಕೆ ಅವರ ಪಕ್ಷದವರಿಗೆ ನಾಚಿಕೆ ನಿಜವಾಗಿ, ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗಿ ಧನ್ಯವಾದಗಳು ಹೇಳುತ್ತಾ ಎಲ್ಲರಿಗೆ ಶುಭವಾಗಲಿ ಅಂತ ಹೇಳಿ.